ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಹುಳಿಯೂರು ದುರ್ಗ ಹೋಬಳಿಯ ಪಾವಸಂದ್ರ ಗ್ರಾಮದಲ್ಲಿ ನಡೆಯುತ್ತಿದ್ದ ಅಕ್ರಮ ಕಲ್ಲು ಗಣಿಗಾರಿಕೆಯ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಜೀತದಾಳುಗಳಾಗಿ ದುಡಿಸಿಕೊಳ್ಳಲಾಗುತ್ತಿದೆ ಎನ್ನಲಾದ 12 ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದ್ದ ವೇಳೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಭಾಗದ ಕಾರ್ಮಿಕರಿಗೆ ಮುಗಂಡ ಹಣ ನೀಡಿ ಸುಮಾರು 20 ವರ್ಷಗಳಿಂದ ಜೀತದಾಳುಗಳಾಗಿ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿತ್ತು ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮುಕ್ತಿ ಸ್ವಯಂ ಸೇವಾ ಸಂಸ್ಥೆ ನೀಡಿದ ದೂರಿನ ಮೇರೆಗೆ ತುಮಕೂರು ಉಪವಿಭಾಗಾಧಿಕಾರಿ ನಹಿದಾ ಜಂಜಂ ಅವರ ನೇತೃತ್ವದ ತಂಡ ದಾಳಿ ನಡೆಸಿದ್ದು 2 ಮಕ್ಕಳು, 5 ಮಹಿಳೆಯರು ಹಾಗೂ 5 ಪುರುಷರು ಸೇರಿದಂತೆ ಒಟ್ಟು 12 ಮಂದಿಯನ್ನ ರಕ್ಷಿಸಿದೆ. ನಮ್ಗೆ ಹಂಗೆ ಅಂತಾರೆ. ಯಾಕೆ ನೀವು ಹೇಳ್ಬೇಕು, ನಾವು ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕಂತ ಹೋಗ್ಬೇಕು, ನಮ್ಮ ಹೆಸರು ಯಾಕೆ ಅಂತ ಹಂಗೆ ಅಂತಾರೆ. ಕೆಲಸ ಮಾಡೋದು ಅಲ್ದೇನೆ ನಮಗೆ ಯಾಕೆ ಹೇಳ್ತೀರಾ? ನೀವು ಹೋದ್ಮೇಲೆ ಏನಾಯ್ತಿದೆ ನಮಗೆ? ಏನೂ ಆಗಲ್ಲ, ಏನೂ ಆಗಲ್ಲ. ಯಾರು ಏನು ಎಲ್ಲರೂ ಬೈತಾರೆ ಮೇಡಮ್. ಇಲ್ಲ ಇಲ್ಲ ಇಲ್ಲ, ನಿಮ್ಗೆ ಇಲ್ಲಿಂದ ವಿಮುಕ್ತಿ ಮಾಡೋದಕ್ಕೆ ಬಂದಿಲ್ಲ. ಇಲ್ಲ ಬಿಡಪ್ಪ, ಏನಿಲ್ಲ, ಏನು ಮಾಡೋದಿಲ್ಲ. ನಮ್ಮ ಮಕ್ಕಳು ಎಲ್ಲಿಂದ ಬಂದು ನಮಗೆ ಯಾಕದೆಲ್ಲ ಹೇಳ್ತೀರಿ ಅಂತ ಏನಾರು ನಮ್ಗೆ ಅಂತಾರೆ ಅಂತ ಯಾರು ಹೇಳಲ್ಲ, ಯಾರು ಹೇಳಲ್ಲ, ಯಾರು ಏನು ಹೇಳಲ್ಲ, ಯಾರು ಏನು ಹೇಳಲ್ಲ. ನೀವು ಅದ್ರ ಬಗ್ಗೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ರಕ್ಷಣೆ ಜೊತೆ ಎಲ್ಲ ಸವಲತ್ತು ಏನೇನಿದೆ ಸರ್ಕಾರದಿಂದ ನಿಮಗೆ ಸಿಗುತ್ತೆ. ನೀವು ಯಾರಿಗೂ ಏನು ಹೆದರೋ ಅವಶ್ಯಕತೆ ಇಲ್ಲ. ಈ ಕಾಲದಲ್ಲೂ ಯಾರಿಗೂ ನೀವು ಜೀತ ಮಾಡ್ಕೊಂಡಿರೋ ಅವಶ್ಯಕತೆ ಇಲ್ಲ. ನಿಮ್ಗೆ ಅನ್ನಿಸ್ತಾ ಇದೆಯಾ ನೀವು ಜೀತ ಮಾಡ್ತಾ ಇದ್ದೀರಾ ಅಂತ? ನಮ್ಗೆ ಅನಿಸ್ತಾ ಇದೆ ಮೇಡಮ್. ಸಪೋರ್ಟ್ ಇಲ್ಲ ಅವ್ರು ಬಂದು ಹೋದ್ರು ಕೇಳೋರಿಲ್ಲ.